ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ಸ್ ಮಂಡ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಶುರು ಮಾಡೋಣ. ಹಾಗೆ ನಾನು ಇನ್ನೊಂದು ಡ್ರೆಸ್ನು ಕೂಡ ಸ್ಟಿಚ್ ಮಾಡಿದ್ದೀನಿ. ಸೊ ಆ ಡ್ರೆಸ್ನ ನಿಮ್ಮ ಜೊತೆ ನಿಮಗೆ ತೋರಿಸೋಣ, ನಾನು ಹೇಗೆ ಹೊಲ್ದಿದ್ದೀನಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತಿದ್ದೀನಿ. ಸೊ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವ್ಲಾಗ್ನ ಶೇರ್ ಮಾಡಿ ಏನು ಶೇರ್ ಮಾಡಿ, ಲೈಕ್ ಮಾಡಿ. ಹೇಳು ಹಾಯ್. ಹಾಯ್ ಮಾಡು. ಹಾಯ್ ಹಾಯ್ ಏನೋ ಹೇಳು. ಹಾಗೆ ಈಗ ಟ್ರೆಂಡ್ ಇದೆಯಲ್ಲ ನೈರಾ ಕಟಿಂಗ್ ಡ್ರೆಸ್, ಆ ಥರ. ಹಾಗೆ ನಾನು ಈ ಡ್ರೆಸ್ನ ಹಿಂದೆ ಬೋಟ್ ನೆಕ್ ಥರ ಹೊಲ್ದಿದ್ದೀನಿ. ಸೊ ಈ ರೀತಿ ಒಂಥರ ಟ್ರಯಾಂಗಲ್ ಥರ ಶೇಪ್ ಕೊಟ್ಟಿದ್ದೀನಿ. ಸೊ ನನಗೆ ಫಸ್ಟ್ ಟೈಮ್ ಈ ಥರ ಹೊಲಿತಿರೋದು. ಈಸಿಯಾಗಿರುವಂಥ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಡ್ರೆಸ್ಸು ತುಂಬ ಚೆನ್ನಾಗಿ ಬಂದಿದೆ, ಹಾಗೆ ಚೆನ್ನಾಗಿ ಕಾಣಿಸ್ತಿತ್ತು. ಅದ್ರ ಫೋಟೋ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಇದು ಒಂಥರ ಆಫ್ ಆ್ಯಂಡ್ ಆಫ್ ಸ್ಯಾರಿ ಬರ್ತಿತ್ತು ಆಗ ಹಿಂದೆ, ಆ ಥರ ಸ್ಯಾರಿದು ಇದು. ಸೊ ಇದು ಬಂದು ಸೆರಗು ಪಾರ್ಟು, ಇದು ಬಂದು ಸೀರೆ ಮೈದಾನದ ಪಾರ್ಟು. ಹಾಗಾಗಿ ನಾನಿಲ್ಲಿ ಇದನ್ನು ನೈರಾ ಕಟಿಂಗು ಸ್ಟ್ರೈಟ್ ಕಟ್ ಬರುತ್ತಲ್ಲ ಆ ಥರ ಕೊಟ್ಕೊಂಡು ಇಲ್ಲಿ ಸೆರಗಲ್ಲಿ ಡಿಸೈನ್ ಬಂದಿತ್ತು. ಸೊ ಆ ಡಿಸೈನನ್ನು ನಾನು ಸೆರಗಿಂದ ಕಿತ್ಕೊಂಡು ಈ ರೀತಿ ನಾನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡು ಈ ಥರ ಸ್ಲೀವ್ಸ್ಗೆ ಈ ಥರ ತುದಿನಲ್ಲಿ ಈ ಥರ ಕೊಟ್ಟು ಮಾಡ್ಕೊಂಡಿದ್ದೀನಿ. ಸ್ಲೀವ್ಸು 3/4ಗಿಂತಲೂ ಜಾಸ್ತಿ, ಸ್ವಲ್ಪ ಜಾಸ್ತಿ ಉದ್ದಕ್ಕೆ ಬರುತ್ತೆ, ಆ ಥರ ಸ್ಲೀವ್ಸ್ನ ಹೊಲ್ಕೊಂಡಿದ್ದೀನಿ. ಹಾಫ್ ಸ್ಲೀವ್ಸ್ ಹೊಲ್ಕೊಳ್ಳೋದ ಅಂತಿದ್ದೆ, ಆದರೆ ಡ್ರೆಸ್ ಕಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು 3/4 ಸ್ಲೀವ್ಸ್ನ ಹೊಲ್ಕೊಂಡಿದ್ದೀನಿ. ಹಾಗೆ ಹಿಂದೆ ಬ್ಯಾಕ್ ಡಿಸೈನ್ ಬೋಟ್ ನೆಕ್ಕು. ಸೊ ಈ ಕಟ್ಟೋದೊಂದು ಸ್ವಲ್ಪ ದೊಡ್ಡದಾಗೋಯ್ತು, ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ, ಗೊತ್ತಾಯ್ತಲ್ಲ ಫಸ್ಟ್ ಟೈಮ್ ಹೊಲ್ದು. ಹಾಗಾಗಿ ಸೊ ಫ್ರಂಟಲ್ಲಿ ಬಂದು ಮಗ ಬಂದು ಕ್ಯಾಮ್ರಾನೇ ಹಿಡ್ಕೊತಾನೆ. ಈ ರೀತಿ ಕಾಣಿಸುತ್ತೆ ಡ್ರೆಸ್ ನೈರಾ ಕಟ್ ಥರ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಪಿಕ್ಚರ್ ಆ್ಯಡ್ ಮಾಡ್ತೀನಿ, ಫೋಟೋ ತಗೊಂಡಿದ್ದೀನಿ ಹಾಕ್ಕೊಂಡು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಈ ಡ್ರೆಸ್ಸು ಈ ಥರ ಕಾಣಿಸುತ್ತೆ. ಇದಕ್ಕೆ ಲೆಗಿನ್ಸ್ ಪ್ಯಾಂಟರ್ ಹಾಕೋಬೋದು, ಅಥವಾ ಇದಕ್ಕೆ ಸ್ಟ್ರೈಟ್ ಕಟ್ ಕುರ್ತಾ ಹಾಕೋಬೋದು. ಹಾಗೆ ಇದು ಒಂದು 3/4 ಕಲರ್ಸಲ್ಲಿ ಇರೋದು, ಗೋಲ್ಡ್, ಬ್ಲ್ಯಾಕ್, ಪಿಂಕ್, ಆಮೇಲೆ ಒಂದು ಸ್ವಲ್ಪ ಪರ್ಪಲಿಶ್ ಥರ ಈ ಥರ ಬ್ಯಾಂಡ್ಗಳನ್ನ ಯೂಸ್ ಮಾಡ್ಬೋದು. ಸೊ ಸ್ಟ್ರೈಟ್ ಕಟ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಸೊ ಸ್ಟಿಚಿಂಗ್ ಮಾಡಬೇಕಾದ್ರೆ ನಾನು ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ಅಷ್ಟೇ. ಸೊ ಇದು ಮೇಲ್ಗಡೆ ಟಾಪ್ ಪಾರ್ಟನ್ನ ಫಸ್ಟ್ ಸ್ಟಿಚ್ ಮಾಡಿಕೊಂಡು ಇಟ್ಕೊಂಡಿದೆ. ಸೊ ಹಾಗಾಗಿ ಅದೊಂದು ಪಾರ್ಟನ್ನು ನಿಮ್ಮ ಜೊತೆ ಸ್ಟಿಚ್ ಮಾಡೋ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಬಾರ್ಡರ್ಸ್ ಎಲ್ಲ ಸುತ್ತ ಬಂದಿತ್ತು, ಬಾರ್ಡರ್ಸ್ನ ತೆಗೆದು ಅದನ್ನು ಫ್ರಂಟ್ಗೆ ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಥರ ಬಾರ್ಡ್ರನ್ನ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅದೊಂಥರ ಡಿಸೈನ್ ಕೊಡೋಣ, ಬೇರೆ ಥರ ಟ್ರೈ ಮಾಡೋಣ ಅಂತೇಳಿ ಮಾಡಿರೋದು. ಸೊ ಇದು ನಾನು ಕಲಿಯೋದಕ್ಕೋಸ್ಕರ, ಅಂದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಮೇಲೆ ಈಗ ಪೀಸ್ಗಳನ್ನ ತಗೊಂಡು ನಾನೇ ಹೊಲ್ಕೊಳ್ಬೋದು ಡ್ರೆಸ್ಗಳನ್ನ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಈ ಡ್ರೆಸ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ರೆಡಿಮೇಡ್ ಡ್ರೆಸ್ ಥರನೇ ಕಾಣಿಸ್ತೈತೆ, ಚೆನ್ನಾಗಿ ಹೊಲ್ದಿದ್ದೆ ಅಂದರೂ ಒಂದೊಂದು ಕಡೆ ಮಧ್ಯೆ ಮಿಸ್ಟೇಕ್ ಇದೆ, ಇಲ್ಲ ಅಂತ ಪರ್ಫೆಕ್ಟಾಗಿ ಇನ್ನೂ ಹೊಲ್ದಿಲ್ಲ. ಆದರೆ ಕಲಿಯೋಕ್ಕಲ್ವ ಈ ಥರ ಸೀರೆನಲ್ಲಿ ಹೊಲ್ದು ಕಲಿಯೋಣ ಅಂತ ಹೇಳಿ. ಹಾಗೆ ನಮ್ಮೂರಿನಲ್ಲಿ ಖಾರ ಹಬ್ಬ ಅಂತ ಹೇಳಿ ಮಾಡ್ತೀವಿ, ಅಂದರೆ ಫೋರ್ಕ್ ಹಂದಿ ಮಾಂಸನ ಮಾಡುವಂಥದ್ದು. ಸೊ ನಮ್ಮ ಕಡೆ ಅದನ್ನೇ ಮಾಡೋದು. ಅಮಾವಾಸ್ಯೆ ಆಷಾಢ ಸ್ಟಾರ್ಟ್ ಆಗೋ ಅಮಾವಾಸ್ಯೆನಲ್ಲಿ. ಸೊ ನಾನಿಲ್ಲಿ ಸ್ವಲ್ಪ ಚಾಪ್ಸ್ ಕೂಡ ಮಾಡಿದ್ದೆ, ಹಾಗೆ ಸ್ವಲ್ಪ ಪೆಪ್ಪರ್ ಡ್ರೈ ಥರ ಮಾಡಿದ್ದೆ. ಸೊ ಪೆಪ್ಪರ್ ಡ್ರೈ ಅಂತೂ ಫೋರ್ಕ್ ಪೆಪ್ಪರ್ ಡ್ರೈ ತುಂಬ ಸಖತ್ತಾಗಿ ಬಂದಿತ್ತು. ಅದ್ರ ಕಲರು ಅಷ್ಟೇ ರೆಸ್ಟೋರೆಂಟ್ ಸ್ಟೈಲ್ ಥರನೇ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಅದು ಫಸ್ಟ್ ಟೈಮ್ ಅನಿಸುತ್ತೆ ನಮ್ಮ ಮನೆಯಲ್ಲೂ ಮಾಡಿದ್ದು ಆ ಥರ
ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಚಾಪ್ಸ್ ಥರ ಮಾಡಿ ಇನ್ನೊಂದು ಸ್ವಲ್ಪ ಪೆಪ್ಪರ್ ಡ್ರೈ ಮಾಡಿದ್ದೆ ಅಷ್ಟೇ. ಸೊ ಕೆಲವ್ರಿಗೆ ಇಷ್ಟ ಆಗುತ್ತೆ, ಇಷ್ಟ ಆಗದೆ ಇರೋರು ಪ್ಲೀಸ್ ಡೋಂಟ್ ಮೈಂಡ್. ನಮ್ಮ ಕಡೆ ಮಾಡುವಂಥ ಆಚರಣೆಗಳು ಅದನ್ನು ಮಾಡಲೇಬೇಕು. ಸೊ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತೀವಿ, ಅದರಲ್ಲಿ ಏನೂ ಇಲ್ಲ. ಅದರಲ್ಲೂ ಕಾಡಂದಿ ಮಾಂಸ ಅಂತೂ ತುಂಬ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ನೋಡಿ ಇವನೊಬ್ಬ ತೀಟೆ ಶುಬ್ಬ ಅವನಲ್ಲ ಇವನು. ಅವ್ರ ಅಣ್ಣಂಗೆ ಬರೀತಿದ್ರೆ ಆ ಹುಡ್ಗಂಗೆ ಎಷ್ಟು ಹಿಂಸೆ ಕೊಡ್ತಾನೆ ಇವನು ಕುಳ್ಳ. ಚಿಂಗ್ಲು ಎದಳು ಮೇಲೆ ಆ ಕಡೆ ಹೋಗಿ ಆಟಾಡು. ಎಷ್ಟು ಹೇಳಿದ್ರು ಅವನಿಗೆ ಹೋಗೋಗಿ ಹಿಂಸೆ ಕೊಡ್ತಾನೆ. ಏನು ಕೊಟ್ರೆ ಬುಡಪ್ಪ ಬೇಡ ಬಿಡಪ್ಪ. ಈಗ ಅಲ್ಲಿ ಲೈಟ್ ಆಫ್ ಮಾಡಕ್ ಹೋಯ್ತಾನೆ. ಕ್ವಾಟ್ಲೆ ಇಲ್ಲೋಡು ವಿಷ್ಣು, ಇಲ್ಲೋಡು ವಿಶ್ ಬಾ. ಚೆಂಗ್ಲು ನನ್ನ ಮಗನೆ ಬಾರೋ. ಬರೀ ನೀನು ಇವನ್ಗೆ ಹಿಂಗೆ ಸಂಜೆ ಡೈಲಿ ಅಷ್ಟೇ ಹೋಮ್ವರ್ಕ್ ಬರೆಯುವಾಗ ಬರೋದು, ನನಗೂ ಬುಕ್ ಬೇಕು ಅಂತ ಕೇಳೋದು, ಆ ಟೇಬಲ್ ನನಗೂ ಕೊಡು ಅಂತ ಕೇಳಿ, ಇಲ್ಲಾಂದರೆ ಅವ್ನು ಬರೀತಿದ್ರೆ ಒದಿಯೋದು, ಆ ಥರ ಎಲ್ಲ ಮಾಡಿ ಆ ಹುಡುಗನಿಗೆ ಹಿಂಸೆ ಕೊಡ್ತಾನೆ ಹೋಮ್ವರ್ಕ್ ಬರೆಯೋದಕ್ಕೇ. ಬರ್ಸ್ಕೊಡೋಲ್ಲ. ಹಾಗೆ ಚಿಕ್ಕವನಲ್ವಾ ಗೊತ್ತಾಗಲ್ಲ. ಅವನನ್ನು ಎತ್ಕೊಂಡು ಈ ಕಡೆ ತಿಂಡಿ ಅಡುಗೆಗೂ ಕೂಡ ರೆಡಿ ಮಾಡಬೇಕಿತ್ತು. ನಮ್ಮ ಅತ್ತೆ ನಮ್ಮ ಮಾವ ಇರಲಿಲ್ಲ. ಸೊ ಹಾಗಾಗಿ ಅಡುಗೆ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಳ್ದೇನೆ ಅವನ ಜೊತೆ ಆಡ್ಕೊಂಡು ಅವನನ್ನು ಕೂಡ ಬರೆಸ್ತಾಯಿದ್ದೆ. ಬರೀ ಅಂತ ಅವ್ನು ಮುಂದೆ ಕೂತ್ಕೊಂಡು ಹೇಳ್ತಿದ್ರು ಅಷ್ಟೇ ಬರೆಯೋದು ಇವನು. ಸೊ ನನ್ನ ಸಂಜೆ ಡೈಲಿ ರೊಟೀನ್ ಹೀಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಹೌಸ್ ವೈಫ್ಗಳ ಕೆಲಸನೇ ಅಷ್ಟು. ಹಾಗೆ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.